ನಮ್ಗೆ ಈ ರೋಬೋಟ್ ಚಿಟ್ಟೆಗಳು ಬಂದಂಗೆ ಬರುತ್ತಲ್ಲ ಹಂಗಾಗ್ತೈತೆ. ಸೊ ಹೆಲೋ ಹಾಯ್ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತೇನಪ್ಪ ಅಂತಂದರೆ ನಾನು ಫ್ಯಾಮ್ಲಿಗೆ ಕೇಳ್ದೇನೆ ನಾನು ಆಟೋ ಎತ್ಕೊಂಡು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಹೋಗ್ತಾ ದಾರಿಯಲ್ಲಿ ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ನಮಗೆ ಟೀ ಕೊಡ್ತಿಲ್ಲ ಅಂದ್ರೆ ಆಗಲ್ಲ, ಅದಕ್ಕೆ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ಸೈಡಲ್ಲಿ ಹಾಕ್ತೆ. ಟೀ ಕುಡಿದ್ಬಿಟ್ಟು ಹೋಗೋಣ ಬನ್ನಿ. ನಮ್ಮ ದೋಸೆ ವಡೆ ಎಲ್ಲ ಬಂತು. ಸೊ ಗೈಸ್, ನಮ್ಮದು ದೋಸೆ ವಡೆ ಎಲ್ಲ ಬಂತು. ಅಪ್ಪ ಬಿಸಿ ಬಿಸಿ ಇದೆ. ಇವಾಗ ಇದನ್ನು ತಿಂದ್ಬಿಟ್ಟು ಬನ್ನಾರಘಟ್ಟ ಝೂ, ಸಿಂಹ, ಹುಲಿ ನೋಡೋಕೆ ಹೋಗ್ತಿದ್ವಿ. ಸೊ ಫೈನಲಿ ನಾಷ್ಟ ಎಲ್ಲ ಮುಗೀತು ಗೈಸ್. ನಾವು ಎಲ್ಲೋ ಬಸ್ ಬರ್ತೈತೆ, ಬನ್ನಾರಘಟ್ಟ ರೋಡಲ್ಲಿ ಬಸ್ ಬರ್ತೈತೆ, ಪರವಾಗಿಲ್ಲ. ಗಾಯ್ಸ್ ಬೇಕ್ರಿ ಹತ್ರ ಬಂದೆ, ಅಲ್ಲಿ ನಾಷ್ಟ ಮುಗೀತು. ನಾವು ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಇನ್ನು ಝೂ ಇನ್ನು 9 ಗಂಟೆಗೆ ಓಪನ್ ಇರೋದು. ಆಲ್ರೆಡಿ 9 ಗಂಟೆ ಆಗಿದೆ, ಬಟ್ ಅದು ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಟೀ ಕುಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಸ್ಕೊಂಡಿದ್ದೀನಿ ಸೈಡಲ್ಲಿ. ಕೊಟ್ಟಿದ್ದು ಚೆನ್ನಾಗಿದೆ ಪ್ಲೇಸ್, ಇಲ್ಲಿ ಮನೆಗಳೆಲ್ಲ. ಆಂಟಿ ಟೀ ಇದೆಯಾ ಗೈಸ್? ನಾವು ಪಾರ್ಕಿಂಗ್ ಹತ್ರ ಬಂದರೆ ಇವಾಗ ಗಾಡಿಯಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ರಿ. ಟಿಕೆಟ್ ತೊಗೊಂಡಿದ್ದೀನಿ ಆಲ್ರೆಡಿ ಪಾರ್ಕಿಂಗ್ದು. ಅಲ್ಲಿ ಮುಂದೆ ಅಂತ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟಿಕೆಟ್ ತೊಗೊಂಡ್ರಿದ್ದೆ. ಟಿಕೆಟ್ ತೊಗೊಂಡು ಆರಾಮಾಗಿ ಪ್ರಾಣಿಗಳು ನೋಡ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡು ವಾರ ಪೂರ್ತಿ ದುಡ್ದು ಸಾಕಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ನಾನು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ, ಬಟ್ ಚೆನ್ನಾಗಿದೆ. ನನ್ನ ಗಾಡಿಯಲ್ಲಿ ನಿಂತೈತಿ, ನನ್ನ ಆರಾಮಾಗಿ ಕುತ್ಕೊಂಡ್ಬಿಟ್ಟವ್ರೆ. ಟಿಕೆಟು ಚೆನ್ನಾಗಿದೆ ಪ್ಲೇಸ್, ಅಲ್ಲೆಲ್ಲ ಅಂಗಡಿಗಳಿದೆ, ಚೆನ್ನಾಗಿದೆ ಇಲ್ಲೆಲ್ಲ. ಹೀಗೆ ಅಲ್ಲಿ ಗಂಟ ಮುಂದೆ ನಡ್ಕೊಂಡು ಅವರು ಅಲ್ಲಿದೆ ಅಂತ ಟಿಕೆಟ್ ಕೊಂಡ್ರು. ಒಳಗಡೆ ಟಿಕೆಟ್ ತೊಗೊಂಡು ಹೋಗೋಣ ಬನ್ನಿ. ಅಲ್ಲಿದೆ ಟಿಕೆಟ್ ಕೊಂಡ್ರು. ಟಿಕೆಟ್ ತೊಗೊಂಡೋಗ್ಬಿಟ್ಟು ಹೋಗ್ತಾ ಇರೋದು. ಇವಾಗ ಇದೆ ಟಿಕೆಟ್ ಕೊಂಡ್ರು. ಇಲ್ಲಲ್ಲ ಅಂತ ಅಲ್ಲಿ ಮುಂದೆ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿದೆ ಅಂತ ಅಲ್ಲಿ ಹೋಗ್ತಾ ಇದ್ದೀನಿ. ಪರವಾಗಿಲ್ಲ, ತುಂಬ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ವಾಟರ್ ಬಾಟ್ಲುಗಳೆಲ್ಲ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿದೆ. ಸೊ ಇಲ್ಲೇ ಇದೆ ಟಿಕೆಟ್ ಕೌಂಟ್ರು. ಅಲ್ಲಿಂದ ಇಲ್ಲಿ ಗಂಟ ನಡ್ಕೊಂಬಂದ್ಬಿಟ್ಟು ಇಲ್ಲಿ ತೊಗೊಬೇಕು. 2 ಟಿಕೆಟ್ ಇಲ್ಲ ಸರ್, ಎಲ್ಲ ಕಾರ್ಡ್ ಇದೆಯಾ? ATM ಕಾರ್ಡ್ ಇದೆಯಾ? ಇಲ್ಲ ಬಸ್. ಗೈಸ್ ಟಿಕೆಟ್ ತೊಗೊಂಡೆ, ಒಳಗಡೆ ಹೋಗೋದಕ್ಕೆ 250 rupees ಆಗಿದೆ 2 ಟಿಕೆಟ್ಗೆ. ಬರ್ತದೆ ಅದಕ್ಕೆ ಕ್ಯಾಶ್ ಚೇಂಜ್ ಇಲ್ಲ ಅಂತ ಹೇಳಿದ್ರು 500ಗೆ. ಅದಕ್ಕೆ ಮತ್ತೆ ಫೋನ್ಪೇ ಮಾಡೋಕ್ಕೋಸ್ಕರ ಫೋನ್ ಕಟ್ ಮಾಡಿದ್ದಾಯಿತು. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ಇಲ್ಲಿ ಬಂದರೆ ತುಂಬ ಚೆನ್ನಾಗಿದೆ ನೋಡಿ, ಎಲ್ಲ ಫಿಶ್ ಟ್ಯಾಂಕ್ ಎಲ್ಲ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಟಿಕೆಟಲ್ಲಿ ಕ್ಯೂಆರ್ ಇದೆ, ಇದರಲ್ಲಿ ಹಾಕ್ಬಿಟ್ಟು ಹೋಗ್ಬೇಕು. ಗೈಸ್ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು, ನನಗೊಂದು ಅರ್ಥ ಆಗ್ತಾಯಿಲ್ಲ ಇಲ್ಲಿಂದ ಹಿಂಗೆ ಹೋಗೋದಂತ. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಮೋಸ್ಟ್ಲಿ ಇದೇ ಇರಬೇಕೇನೋ, ಐ ಥಿಂಕ್, ಗೊತ್ತಿಲ್ಲ. ಅಟ್ನಲ್ಲಿ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ ನೋಡಿ. ಎಲ್ಲಿದ್ದಪ್ಪ ಹುಲಿ ರಾಜ ನೋಡೋಕ್ಕೆ? ಆ ಮೇಡಮ್ ಹತ್ರ ಹೋಗಿ ಕೇಳ್ಕೊಂಡೆ, ಅವ್ರು ಹೇಳಿದ್ರು ಇದನ್ನೇ ಫಾಲೋ ಮಾಡ್ಕೊಂಡು ಹೋಗಿ ನೀವು ಆರಾಮಾಗೆಲ್ಲ ನೋಡ್ಕೊಂಡು ಬರ್ಬೋದು ಅಂತ ಹೇಳಿದ್ರು. ನೋಡ್ರಿ ಇಲ್ಲಿ ಒಂದೈತೆ. ಇವೆಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಪ್ರಾಣಿಗಳ ಹತ್ರ. ಚೆನ್ನಾಗಿದೆ. ದೇವ್ರು ಏನೇನೋ ಮಾಡಿಕ್ಕಿದ್ದಾನಪ್ಪ ಪ್ರಪಂಚದಲ್ಲಿ. ಇದನ್ನೇ ಫಾಲೋ ಮಾಡ್ಕೊಂಡು ಲೆಫ್ಟು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ಬೇಕಂತ ಇದೆ. ಸಿಟಿಯಿಂದ ಎಲ್ಲೋ ದೂರ ಬಂದ್ಬಿಟ್ಟು ಹಿಂಗೆಲ್ಲ ನೋಡ್ಬಿಟ್ರೆ ಜೀವಕ್ಕೆ ಏನೋ ಒಂಥರ ನೆಮ್ಮದಿ ಗೈಸ್, ನಿಜವಾಗ್ಲು.
ನಾನು ಲಾಸ್ಟ್ ಟೈಮ್ ನಾನು ಇನ್ನೂ ಬೇರೆ ಬ್ಲಾಗಲ್ಲೆಲ್ಲ ನನ್ನ ಫ್ಯಾಮಿಲಿ ಜೊತೆ ಓಡಾಡ್ಕೊಂಡು ಬಂದಿದ್ದೆ, ಹೋಗ್ಬಿಟ್ಟು ಬೋಟಲ್ಲೆಲ್ಲ ಸುತ್ತಾಡಕ್ಕೆ ಹೋಗಿದ್ದೆ ಆಚೆ. ಸೊ ಇವತ್ತು ಒಬ್ಬನೇ ಹೋಗಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬಂದೆ ನಾನು ಒಬ್ಬನೇ. ಫ್ಯಾಮಿಲಿ ಜೊತೆಗೂ ಪಾಪ ತೋರಿಸ್ಬೇಕು ಅವ್ರಿಗೆ, ಇದೆಲ್ಲ ಕರ್ಕೊಂಬರ್ತೀನಿ ಮತ್ತೆ ಒಂದು ದಿವಸ. ಫಸ್ಟ್ ನಾವು ನೋಡ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆವಾಗ ಅನ್ಸ್ಬಿಡುತ್ತೆ ಏನಂತಂದರೆ ಫ್ಯಾಮಿಲಿ ಕರ್ಕೊಂಬರೋಕೆ ಅವಾಗ ನಮ್ಗೆ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ ಅಪ್ಪ ನಡೆದು ಸುಸ್ತಾಗ್ಬಿಡೋದು, ಬಿಸಿಲು ಬೇರೆ ಸರಿಗಿದ್ದು. ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಅಣ್ಣಂದರು ಆರಾಮಾಗಿ ಕೆಲಸ ಮಾಡೋದು, ಆರಾಮಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಮಾತಾಡ್ಕೊಂಡಿದ್ದಾರೆ. ಗೈಸ್ ಗೈಸ್ ಇಲ್ಲಿ ನೋಡಿ ಗೈಸ್, ಕೈಗೆ ಇತ್ತು ಏಟು. ಇದು ಏನಂತಾರೆ, ಜಿಂಕೆ ಅಂತಾರೆ, ಏನಂತಾರೆ ಗೊತ್ತಿಲ್ಲ ನನಗೆ. ಏನು ಹಂಗೆ ನೋಡ್ತಿದ್ದೆ ಪಾಪ ಅದು. ಎಷ್ಟೈತೆ? 5, ಇದು 6 ಅಷ್ಟೇ ಇರೋದು. ನಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದರೆ ಇರೋ ಮಜಾನೇ ಬೇರೆ ಗೈಸ್. ಒಬ್ಬನೇ ಬಂದಿದ್ದೀನಲ್ಲ, ಬಿಸಿಲು ಸಿಕ್ಕಾಬಿಟ್ಟು ಬಿಸಿಲು ಹಿಡಿತು. ಹಾಯ್. ಅದು ನಾನು ಆವಾಗಲೇ ಹೇಳಿದ್ನಲ್ಲ, ಅದು ನೀಲಿ ಜಿಂಕೆ ಅಂತ ಅದ್ರ ಹೆಸರು. ಅಲ್ಲಿ ಹಾಕಿದ್ರು ಬೋರ್ಡು, ನಾನು ನೋಡಿರಲಿಲ್ಲ, ಆಮೇಲೆ ನೋಡಿದೆ. ಇವಾಗ ಅಲ್ಲಿಂದ ಇಲ್ಲಿ ಗಂಟ ನಡ್ಕೊಂಬಂದೆ. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಇಲ್ಲಿ ಎಲ್ಲ ಬೋಟು ಐತೆ. ಬೋಟು, ಇಲ್ಲಿ ಸಿಂಹ, ಕರಡಿ ಎಲ್ಲ ಐತೆ. ಆ್ಯಕ್ಚುಲಿ ಇದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕಿಲ್ಲ, ಹಾಕಿದ್ದಾರೆ ನೋಡ್ರಿ ಯೆಲ್ಲೋ ಕಲರ್. ಇದನ್ನು ಫಾಲೋ ಮಾಡ್ಕೊಂಡು ಹೋದರೆ ಎಲ್ಲ ನೋಡ್ಕೊಂಬರ್ಬೋದು ಅಂತ ಆರಾಮಾಗಿ. ತುಂಬ ನೀಟಾಗಿ ಇಟ್ಟಿದ್ದಾರೆ, ಅದೊಂದೇ ಖುಷಿ ಆಗ್ತದೆ ನನಗೆ. ನ್ಯಾಷನಲ್ ಪಾರ್ಕ್ ಸುಮ್ಮನೆ ಹೇಳೋಲ್ಲ, ನ್ಯಾಷನಲ್ ಪಾರ್ಕ್ ಅಂತ ಹೇಳ್ಬೇಕು, ಅದಕ್ಕೆ ಹೇಳೋದು. ಇಷ್ಟು ನೀಟಾಗಿ ಇಷ್ಟು ಚೆನ್ನಾಗಿರೋದಕ್ಕೆ ನ್ಯಾಷನಲ್ ಪಾರ್ಕ್ ಅಂತ ಹೇಳೋದು. ಸೊ ಗೈಸ್, ಇಲ್ಲಿ ಟೈಗರ್ ಹತ್ರ ಬಂದಿದ್ದೀರಿ ಅನ್ಸುತ್ತಾ. ಅಲ್ಲೊಂದಿದೆ, ಅಲ್ಲೊಂದಿದೆ, ಎರಡೇ. ಬಟ್ ಏನಪ್ಪ ಎಲ್ಲ ಓಪನ್ ಆಗೈತಿ ಇಲ್ಲಿ. ಎಲ್ಲ ಬಂದ್ಬಿಟ್ರೆ ಏನು ಮಾಡೋದು? ಅಷ್ಟು ಇಲ್ಲಿರೋದೆಲ್ಲ ಏನು ಮಾಡಲ್ಲ ಅವರು, ಇದ್ದೇ ಇರುತ್ತೆ. ಒಂದ್ಸತಿ ಆದರೂ ದರ್ಶಿಸ್ಬಾರ್ದ ಹುಡ್ರು ಅಂತ, ಎಷ್ಟು ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮಲ್ಲಿ ಬರಲೇಬಾರ್ದು, ಮಧ್ಯಾಹ್ನ ಟೈಮಲ್ಲಿ ಬರಬೇಕು. ಮಧ್ಯಾಹ್ನ 2 ಗಂಟೆ 3 ಗಂಟೆ ಮೇಲೆ ಬಂದರೆ, ಅದು ನನಗೆ ಯಾರೋ ಹೇಳಿದ್ರು ಆ ಥರ ಆ ಟೈಮಲ್ಲಿ ಬಂದರೆ ಎಲ್ಲ ಪ್ರಾಣಿಗಳು ಎದ್ದು ಓಡಾಡ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ನೋಡಿ ಗೈಸ್, ಕರಡಿ ಇಲ್ಲಿ ಒಂದೈತೆ, ಅಲ್ಲಿ 3 ಐತೆ. ಅದು ಮರಿ ಆ್ಯಕ್ಚುಲಿ ಐತೆ, ಹಿಂಗೆ ಅದು ಮರಿ, ಅದು 2 ಇದೆ, ಆಟ ಆಡ್ತೈತೆ ಅಲ್ಲಿ ಆ ಕಡೆ. ಅಯ್ಯೋ ಏನೋ ತಿರ್ಸ್ತೈತೆ. ಏನೋ ತಿರ್ಸ್ತೈತೆ. ಮೋಸ್ಟ್ಲಿ ಹುಲಿ ಇರ್ಬೇಕು. ಅಲ್ಲೋಡಿ ಗೈಸ್, ಆಟ ಆಡ್ತೈತೆ, ದೊಡ್ಡದಾಗೈತೆ. ಸೀರಿಯಸ್ಲಿ ಇವಾಗೇ ನೋಡ್ತಾ ಇದ್ದೀವಿ. ತಿರ್ಗಾ ಅಲ್ಲಿ ಮಲ್ಕೊಂಬಿಡ್ತು ನೀರಲ್ಲಿ. ಇಲ್ಲಿ ಜಿಂಕೆಗಳು ಎಷ್ಟು ಚಂದ ಓಡಾಡ್ತೈತೆ. ಸ್ಕಿನ್ ಎಷ್ಟು ದಪ್ಪ ಐತೆ ಗುರು ಇದಕ್ಕೆ. ಆನೆ ಗೈಸ್, ಆನೆ ಗೈಸ್. ಗಜೇಂದ್ರ ನೋಡ ಎಷ್ಟು ಕ್ಯೂಟಾಗಿ ತಿಂತೈತದು. ಎಷ್ಟಿದೆ? 2 3 ಇದೆ, 4 ಒಂದಕ್ಕೆ. ಅಲ್ಲರಲ್ಲಿ ಕಾಣಿಸ್ತೈತ ಥರ ಖುಷಿ ನಮಗೆ. ಅದೇನೋ ಒಂಥರ ನಮ್ಮ ಫ್ರೆಂಡ್ ಥರ ಕಾಣಿಸುತ್ತೆ. ಅಂತ ನಾವು ಯಾರ ಹತ್ರ ಬಂದಿದ್ದೀವಿ ಗೊತ್ತಾ ನಿಮಗೆ? ನೀವು ನೋಡಿದ್ರೇನೆ ಪುಕ ಅನ್ನೋದು ನಮಗೆ. ಬಿಡುತ್ತಲೇ ಏನು ಆರಾಮಾಗಿ ಕುತ್ಕೊಂಡವನು, ಕಿರ್ಚಾಡ ಅನ್ಸತಿ. ಎಷ್ಟು ಚೆನ್ನಾಗಿ ಕೂತೈತೆ ನೋಡಿ ಗೈಸ್, ಆರಾಮಾಗಿ ಮೇಲೆ ಕೂತಿರೋದು ಗೈಸ್. ಸ್ಕಿನ್ ಫಿಶರು ನೋಡ್ತಾನೆ ಇಲ್ಲ, ಅದು ಅಷ್ಟು ದೂರದಿಂದ ಬಂದು ನಿಮ್ಗೆ ನೋಡೋದಕ್ಕೆ ನನಗೇನು ಮರ್ಯಾದೇನೇ ಇಲ್ಲ.
ಹುಂಜ ಹುಂಜನೂ ಹಾಕಿದ್ದಾರೆ. ಇದೆಲ್ಲ ನಾವು ನಾರ್ಮಲ್ ಆಗಿ ಕೋಳಿ ಅಂಗಡಿಯಲ್ಲಿ ನೋಡ್ತೀವಲ್ಲ. ಬಟ್ ಎಷ್ಟು ಇದು ಸ್ವಲ್ಪ ನೀಟಾಗಿ ಸಕ್ಕತ್ತಾಗಿದೆ. ಮೋಸ್ಟ್ಲಿ ಕಾಡು ಕೋಳಿ ಇರಬೇಕಿದೆ. ಒಂಚೂರು ತಗಡೆ ಬಾರೋ. ಕತ್ತೆತ್ತೈತೆ ಬಾರೋ ಹೋದ್ರೆ. ಏನು ಕತ್ಗಳೆಲ್ಲ ಹಂಗೆ ಒಂದ್ರ ಮೇಲೆ ಒಂದು ಮಲ್ಕೊಂಬಿಡೈತೆ ಆರಾಮಾಗಿ. ನೋಡಿ ಗೈಸ್ ಲೈನಾಗಿ ಎಷ್ಟು ಚೆನ್ನಾಗಿ ಮಲ್ಕೊಂಬಿಡವೆ. ಗೈಸ್ ಅಣ್ಣ ಕೈಯಿಂದ ತಿನ್ನಿಸ್ತಾವ ಅದಕ್ಕೆ. ಹಾಂ ಇವಾಗ ಬಂತು ಮೇಲೆ. ಅಣ್ಣ ಹೇಳ್ತಾವ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಡೈತಂತೆ, ರೂಢಿ ಆಗ್ಬಿಡುತ್ತಂತೆ. ಅದಕ್ಕೆ ಅದು ಆರಾಮಾಗಿ ಅವ್ರ ಹತ್ರ ಓಡಾಡಿಕೊಂಡು ಏನೇನೋ ಮಾಡ. ನಾನೇ ಹಂಗಂದೆ ಅದು ಹತ್ರ ಹೋಗಿದ ತಕ್ಷಣ ಮುಳ್ಳುಗಳೆಲ್ಲ ಹಿಂಗೆ ಬಿಟ್ಟು ಬಾಣ ಥರ ಬಿಟ್ಬಿಟ್ಟು ಚುಚ್ಚಿಬಿಡುತ್ತೆ ಅಂತ ಆ ಥರ ಎಲ್ಲ ಫೀಲ್ ಮಾಡ್ತಾಯಿದ್ದೆ. ಅಣ್ಣ ಪರವಾಗಿಲ್ಲ, ಒಬ್ಬರೇ ಓಡಾಡ್ತಾರೆ ಅದ್ರ ಮುಂದೆ. ಕಾಳಿಂಗ ಸರ್ಪ ಇವಾಗೇ ನೋಡಿದ್ದು ಫಸ್ಟ್ ಟೈಮ್. ಇಷ್ಟು ಉದ್ದ ಮಲ್ಕೊಂಡೈತೆ. ಆ ಕಡೆ ಒಂದೈತೆ ದಪ್ಪ, ಇಲ್ಲಿ ಹಾಕಿದ್ದಾರೆ ನೋಡಿ ಬೋರ್ಡ್. ಕಾಳಿಂಗ ಸರ್ಪ ತೋರ್ಸ ನನಗೆ ಕಾಣಿಸ್ತಾ? ಸಕ್ಕ ದೊಡ್ಡದಾಗಿದೆ ಅದು. ಓ ಫೇಸ್ ಇಲ್ಲಿದೆ ಅದು ಫೇಸ್. ಆರಾಮಾಗಿ ಮಲ್ಕೊಂಡ್ಬಿಟ್ಟಿದೆ. ಆಯ್ತಾ ವಯಸ್ಸೆಲ್ಲ ಮಲ್ಕೊಂಡೈತೆ ಆಲ್ರೆಡಿ ಗೈಸ್. ಒರಿಜಿನಲ್ ಸಿಂಹ, ಟೈಗರ್, ಬೆಕ್ಕದು. ಸ್ವಲ್ಪ ಕುತ್ಕೊಂಡು ಮತ್ತೆ ಹೊರಡೋಣ ಓಕೆನಾ. ವಾಶಿಂಗ್ ಮಾತ್ರ ಹೋಗ್ಬಿಟ್ಟು ಫ್ರೆಶಪ್ ಆಗ್ಬಿಟ್ಟು ಇಲ್ಲಿ ಬಂದ್ರಿ. ಇನ್ನೇನು ಬಾತ್ ಬಿಸಿಲು ಜಾಸ್ತಿ ಸ್ಟಾರ್ಟ್ ಆಗ್ಬಿಡ್ತಲ್ಲ, ಆಗ್ತಾ ಇಲ್ಲ. ನೋಡ್ದು ಸುಮಾರು ಏನಿಲ್ಲ ಒಂದು 500-600 ಮೀಟ್ರ್ ನಡೆದ್ರಿ. ಈಗ ನಾವು ಇನ್ನೂ ಜಾಸ್ತಿನೇ ನಡೆದು 1 ಕಿಲೋಮೀಟ್ರ್ ಮೇಲೆ ನಡೆದ್ರಿ. ತಿಕ್ಕೋತಿ ಹೆಂಗೆ ಮಾಡ್ತೈತದು. ಬಂದಿದ್ನಲ್ಲ ಎಕ್ಸಿಟ್ ಹತ್ರ ನಾನು. ಮತ್ತೆ ಈ ಕಡೆ ಒಂದು ಗೇಟ್ ಕಾಣಿಸ್ತು, ಅಲ್ಲಿ ಚಿಟ್ಟೆ ಪಾರ್ಕ್ ಇದೆ ಅಂತೆ, ಬಟರ್ಫ್ಲೈದು. ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆಂಟಿ ಟಿಕೆಟ್ ಎಲ್ಲಿದೆ ಇಲ್ಲಿ? ಏನು ಇಲ್ಲಿ ಅಲ್ಲಿ ಮುಂದೆ ಇದೆ, ಹೋಗಿ ಯಾವ ಕಡೆ ಆದರೂ ಹೋಗಿ, ನಮಗೆ ಕೇಳಬೇಡಿ ಆ ಥರ ಮಾತಾಡ್ತಾರೆ. ಪಾಪ ಅವ್ರಿಗೂ ಬಿಸಿಲಲ್ಲಿ ಕೆಲಸ ಮಾಡಿ ಸಾಕಾಗಿರುತ್ತೆ ಅಲ್ಲ, ಸಾಕಾಗಿರುತ್ತೆ ಮೋಸ್ಟ್ಲಿ. ಅದಕ್ಕೆ ಅವ್ರಿಗೆ ಆಡೋದು. ಯಾಕಂದರೆ ಈ ಬಿಸಿಲಲ್ಲಿ ಎಂಥವ್ರಿಗೆ ಬೇಕಾದ್ರೂ ಪಾಪ ಬಂದೇ ಬರ್ತಾರೆ 100%. ಇಲ್ಲಿ ಗಾಳಿ ಬೀಸ್ತೈತಿ ಜಾಸ್ತಿ. ಅಲ್ಲಿದೆ ಗೇಟು ಬಟರ್ಫ್ಲೈದು. ಅಲ್ಲಿ ಹೋಗಿ ನೋಡಿಕೊಂಡು ಆಚೆ ಬರೋಣ ಬನ್ನಿ. ಅದಕ್ಕೆ 50 ರೂಪೀಸ್ ಅಂತೆ ಒನ್ ಟಿಕೆಟು. ಪರವಾಗಿಲ್ಲ. ಟಿಕೆಟ್ ತೊಗೊಂಡೆ, ಇನ್ನೊಂದು ಬಟರ್ಫ್ಲೈ ಟಿಕೆಟ್ ಸ್ಕ್ಯಾನ್ ಮಾಡಿಬಿಟ್ಟು ಹೋಗೋಣ. ಬನ್ನಿ. ಸೊ ಗೈಸ್ ಬಟರ್ಫ್ಲೈ ಒಳಗಡೆ ಬಂದ್ರಿ. ಬಟ್ ಎಲ್ಲಿ ಒಂದು ಬಟರ್ಫ್ಲೈ ಕಾಣಿಸ್ತಲ್ಲ, ಎಲ್ಲ ಪ್ಲಾಸ್ಟಿಕ್ ಕಾಣಿಸ್ತೈತಿಲ್ಲ. ಎಲ್ಲ ಕೋಲ್ಡ್ ವಾಟರ್ ಹಿಡ್ಕೊಂಡು ಕುಡಿದ್ಬಿಟ್ಟು ಈಗ ಹೋಗೋಣ ಬನ್ನಿ. ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ಅಲ್ಲಿಗೆ ಹೋಗಿ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲಿಗೆ ಹೋಗಿ ಮೋಸ್ಟ್ಲಿ ಅದ್ರ ಒಳಗಡೆ ಇರುತ್ತೆ ಅದು. ನಾನು ಎಲ್ಲೋ ಅಲ್ಲಿ ಝೂ ಅಲ್ಲಿ ಎಲ್ಲ ಬೋನ್ಗಳ ಥರ ಮಾಡ್ಬಿಟ್ಟು ಅದ್ರ ಒಳಗಡೆ ಹಾಕಿದ್ದಾರೆ ಅಂತ ಅನ್ಕೊಂಡಿದ್ದೆ. ಇದು ಒಳ್ಳೆ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಗೈಸ್ ಈ ಡೋರ್ ಒಳಗಡೆ ಹೋಗೋದಂತ. ಇದು ಒಳಗಡೆ ಇರೋದು. ಬಾ. ಸೊ ಗೈಸ್ ಇಲ್ಲಿ ನೋಡಿದ್ರ ಮಡಿಕೆ ಇಲ್ಲೇ ಓಡಾಡ್ತೈತೆ. ಈ ಸಕ್ಕತ್ತೈತೆ ಗೈಸ್ ಇದು, ಸೀರಿಯಸ್ಲಿ. ಅಯ್ಯೋ ನೋಡ್ರಿ ಇಲ್ಲೇ ಸಕ್ಕತ್ತಾಗಿದೆ ಗೈಸ್. ಇಲ್ಲೇ ನಮ್ಮ ಹತ್ರನೇ ಓಡಾಡ್ತಿದ್ದೆ ಗೈಸ್ ಇಲ್ಲೆಲ್ಲ. ಚೆನ್ನಾಗಿದೆ ಇದು, ಇದೊಂಥರ ಚೆನ್ನಾಗಿದೆ. ನೋಡ್ರಿ ಇಲ್ಲೇ ಓಡಾಡ್ತೈತೆ. ಇಲ್ಲಿ 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 ಕಾಣಿಸ್ತೈತ ಶೋ ಇದೆಯಲ್ಲ ನೋಡ್ರಿ ಅಲ್ಲಿ. ಬಟ್ ಇದು ಸಕ್ಕತ್ ಇಷ್ಟ ಆಗ್ಬಿಡ್ತು ನನಗೆ. ವಾವ್
ಹೆಂಗೆ ಅಂದರೆ ಬಟರ್ಫ್ಲೈಗಳೆಲ್ಲ ಹಿಂಗೆ ಕೈ ಹತ್ರನೇ ಹಿಂಗೆ ಬಂದಿರೋದು ಮಕ್ಕದ ಮೇಲೆಲ್ಲ ಹೋಗೋದು ಆ ಥರ ಆಗ್ತೈತೆ. ಅದನ್ನು ಸಕ್ಕತ್ತಾಗಿರೋದು ನೋಡ್ರಿ, ಇಲ್ಲೇ ಓಡಾಡ್ಬೇಕು. ಇಲ್ಲಿ ಇನ್ನು ಹತ್ರದಿಂದ ತೋರಿಸ್ತೀನಿ ನಾನು. ಇಲ್ಲಿ 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 ಅಲ್ಲಿ ನಾನು ಕುತ್ಕೊಂಡಿದ್ದೆ ಆರಾಮಾಗಿ. ಎರಡೆರಡು ಆಯ್ತಾ, ಹೂವಾನು ಐತೆ ನೋಡಿ, ಎಲ್ಲ ಗಿಡಗಳೆಲ್ಲ ಹಚ್ಚಿದ್ದಾರೆ. ಇಲ್ಲಿ ನೀರು ಇಲ್ಲೇ ಓಡಾಡ್ತೈತೆ ಎಲ್ಲ. ಇಲ್ಲಿ 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 ಎಲ್ಲ ಕಣ್ಣು ಮುಂದೆನೆ ಗೈಸ್ ನೋಡಿ. ಏನ್ ನನಗೆ ಒಳ್ಳೆ ಇದು ಈ ರೋಬೋಟ್ ಚಿಟ್ಟೆಗಳು ಬಂದಂಗೆ ಬರುತ್ತಲ್ಲ, ಹಂಗಾಗ್ತೈತೆ ನನಗೆ. ಇದು ಒರಿಜಿನಲ್ ತರ ಕಾಣಿಸ್ತಾನೆ ಇಲ್ಲ, ಎಲ್ಲ ಕಣ್ಣು ಮುಂದೆ ಓಡಾಡ್ತೈತೆ, ಕೈಯಲ್ಲೆಲ್ಲ ಸಿಗ್ತೈತೆ ಅದು. ನೋಡಿ ಇಲ್ಲಿ ಕ್ಯಾಮ್ರಾ ಹತ್ರ ಅಂತ ಬರುತ್ತೆ, ಕ್ಯಾಮ್ರಾ ಹತ್ರನೇ ಕಾಣಿಸ್ತೈತಲ್ಲ. ಇಲ್ಲಿ ಇಲ್ಲಿ ಎಷ್ಟೊಂದಿದೆ ನೋಡಿ ಇದಕ್ಕೆ, ಸಕ್ಕತ್ತಾಗಿದೆ ಗೈಸ್. ಬಟ್ ಇದು ಸ್ವಲ್ಪ ಸೆಕೆ ಜಾಸ್ತಿ. ಚೆನ್ನಾಗಿದೆ ಬಟ್ ಸ್ವಲ್ಪ ಸೆಕೆ ಆಗ್ತದೆ ಇದರಲ್ಲಿ. ಸಕ್ಕತ್ತಾಗಿದೆ ಗೈಸ್. ಇದ್ರ ಒಳಗಡೆ ಮ್ಯೂಸಿಯಂ ಥರ ಇಟ್ಟಿದ್ದು ನೋಡಿ ಗೈಸ್. ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಈ ಥರ ಮ್ಯೂಸಿಯಂ ಥರ ಮಾಡಿದ್ದಾರೆ. ಇದೆ ನೋಡಿ ಹುಳಗಳು ಎಲ್ಲ ಒರಿಜಿನಲ್ಲೇ, ಅದು ನೋಡ್ಲಿ ಅಂತ ಇಟ್ಟಿರೋದು ಈ ಥರ. ಏನು ಹೊರಗಡೆ ತಣ್ಣಗಿತ್ತು, ಇಲ್ಲಿ ಸಿಕ್ಕಾಬಿಡು ಬಿಸಿ ಬಿಸಿ. ಇನ್ನು ಬೇರೆ ಕಡೆ ಗೈಸ್ ಅಲ್ಲಿ ನೋಡಿ ಗೈಸ್, ಹಾವಿನ ಉತ್ತ ಎಷ್ಟು ಉದ್ದ ಬೆಳ್ಕೊಂಡೈತೆ, ಸುಮಾರು 6 ಅಡಿ ಮೇಲೆ ಐತೆ ಅದು. ಅದು ನಿಜವಲ್ಲ, ಈ ಬಿಸಿಲು ಒಂದು ಇದ್ದಿಲ್ಲ ಅಂದರೆ ಮೈಂಡ್ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ನಮಗೆ ಈ ಬಿಸಿಲಿಂದನೇ ಅರ್ಥ ಸುಸ್ತು ಬೇಜಾರು ಒಂಥರ. ಸೊ ಗೈಸ್, ನಾವು ಫೈನಲಿ ಅಲ್ಲಿಂದ ಬನ್ನರ್ಘಟ್ಟ ಝೂ ಇಂದ ಇಲ್ಲಿ ಗಂಟ ಬಂದರೆ ನಾವು ಬೇರೆ ಸೈಡೇ ಬಂದುಬಿಟ್ರಲ್ಲ, ಎಲ್ಲೂ ನಮ್ಮ ಹೋಟ್ಲುಗಳು ಸೆಟ್ ಆಗಿಲ್ಲ ಊಟ ಮಾಡೋದಕ್ಕೆ. ಅದಕ್ಕೆ ನಾವು ಬೇರೆ ಸೈಡೇ ಬಂದುಬಿಟ್ಟು ಇಲ್ಲಿ ಒಂದು ಒಳ್ಳೆ ಹೋಟ್ಲಿತ್ತು. ಸೊ ಅದಕ್ಕೆ ಈಗ ಊಟ ಆರ್ಡ್ರ್ ಮಾಡಿದ್ದೀವಿ, ಊಟ ಬರ್ತಾಯಿದೆ. ಊಟ ಮಾಡಿಬಿಟ್ಟು ಮನೆಗೆ ಹೋಗೋದು. ಸೊ ಗೈಸ್, ನಮ್ಮ ಊಟ ಬಂತು. ಬಟರ್ ಚಿಕನ್ನು, ಕಬಾಬು, ಬಿರಿಯಾನಿ, ರೋಟಿ, ಇದೆ ರೈತ, ಮೊಸರು ಬಜ್ಜಿ ರೈತ ಇದ್ಬಿಟ್ಟು. ಸೊ ಗೈಸ್, ಫೈನಲಿ ನಾನು ಮನೆ ಹತ್ರ ಬಂದಿದ್ದೀನಿ. ಇವಾಗ ಮನೆ ಹತ್ರ ಬಂದು ಕೂತ್ಕೊಂಡೆ. ನಾನು ಸಾಯಂಕಾಲನೇ ಬ್ಲಾಗ್ ಎಂಡ್ ಮಾಡಬೇಕಾಗಿತ್ತು, ಏನೋ ಬೇರೆ ಕೆಲಸದಿಂದ ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಅದಕ್ಕೆ ಇವಾಗ ಮನೆ ಹತ್ರ ಬಂದ್ಬಿಟ್ಟು ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಓಕೆ, ಬಾಯ್.